ಯುವಕರಿಗೆ ಅಂತ. ಬಸವಣ್ಣ ಅಪ್ಪ ಬಸವಣ್ಣ 12ನೇ ಶತಮಾನದೊಳಗ ಅನುಭವ ಮಂಟಪ ಮಾಡಿದ್ರು. ತಮಗೆಲ್ಲ ಗೊತ್ತಂತ ವಿಷಯನೇ. ನಾಡಿನ ಮೂಲೆ ಮೂಲೆಗಳಿಂದ ಕಲ್ಯಾಣಕ್ಕೆ ಬಂದ್ರು. ಅತಿ ಹಿಂದುಳಿದಂಥವರನ್ನ, ಅಸ್ಪೃಶ್ಯರನ್ನ, ಸಮಾಜದಲ್ಲಿ ಅವ್ರನ್ನ ದೂರ ಇಟ್ಟಂಥವ್ರನ್ನ ಅಪ್ಪಿಕೊಂಡ್ರು ಬಸವಣ್ಣವರು. ಅವರಿಗೆ ಇಷ್ಟಲಿಂಗವನ್ನು ಕೊಟ್ಟು ಆ ಇಷ್ಟಲಿಂಗದ ಅನುಷ್ಠಾನವನ್ನು ಹೇಗೆ ಮಾಡಬೇಕು ಅನ್ನುತ್ತಿರುವಂತಹ ಮಾರ್ಗವನ್ನು ಅವ್ರಿಗೆ ಹೇಳಿಕೊಟ್ರು. ಹೇಳಿಕೊಟ್ಟು ಅವ್ರನ್ನ ಮಹೋನ್ನತ ಶರಣರನ್ನಾಗಿ ಮಾಡಿದ್ರು ಅಪ್ಪ ಬಸವಣ್ಣ ಅಂತ. ಎಂಥಂತರಿವು ಕೊಟ್ರಿ? ಕಸಗೂಡಿಸುವ ಸತ್ಯಕ್ಕ ಏನೇ ಊರ ಕಸ ಹೊಡಿತಾರಲ್ಲ ಅಂತ ಒಬ್ಬ ಸತ್ಯಕ್ಕ ಅವಾಗ ವಚನ ಬರಿತಾಳೆ ಅಂದ್ರೆ ಎಂಥ ವಿಚಿತ್ರ ಅಲ್ಲ. ಆಕೆ ಒಂದು ವಚನದ ಬರ್ತಾ ಇದೆ, ನಾನು ಕಸ ಗೂಡಿಸುವಾಗ ಬೀದಿಯಲ್ಲಿ ಏನಾದ್ರೂ ಹೊನ್ನು ಬಿದ್ದಿದ್ರೆ, ಯಾಕಂದ್ರೆ ಅವಾಗೆಲ್ಲ ನಾಣ್ಯಗಳು ಬಂಗಾರದ ನಾಣ್ಯಗಳ ಎಲ್ಲವೂ, ಹೀಗಾಗಿ ಏನಾದ್ರೂ ಒಂದು ನಾಣ್ಯ ಬಿದ್ದಿತ್ತಂತಂದ್ರ ಅದನ್ನ ನಾನು ಎತ್ತಿಕೊಂಡೇನಾದರೆ ನನ್ನನ್ನ ನರಕಕ್ಕೆ ದಬ್ಬಿ ಹೋಗು ಅಂತ ಹೇಳ್ತಾ ಇದ್ದಾಳೆ ಅಂತೆ. ಎಂಥ ನೈತಿಕತೆಯನ್ನು ಬೆಳೆಸ್ತಾರಲ್ಲ ಅಂತವರಲ್ಲಿ. ಎಂಥ ಸಮಾಜ ಕಟ್ಟಿದ್ರಲ್ಲ ಬಸವಣ್ಣವರು. ಇದನ್ನ ನೋಡಿದಾಗ ಬಹಳ ಆಶ್ಚರ್ಯ ಆಗುತ್ತೆ. ಅವರು ಎಂಥ ಶಿಕ್ಷಣ ಕೊಟ್ರು ಅಂತ. ಇವತ್ತು ಅಂತಹ ಶಿಕ್ಷಣ ಕಸ ಗೂಡಿಸೋರು, ಯಾರನ್ನು ಮುಚ್ಚಿಕೊಳ್ಳಾರದವರು, ಡೋರ್ ಕೆಲಸ ಮಾಡೋರು, ಬಿದಿರಿನ ಕೆಲಸ ಮಾಡೋರು, ಇಂಥವ್ರು ಬರೀ ಶರಣರಲ್ಲ, ಶರಣಿಯರು. ಸುಮಾರು 33 ಮಂದಿ ಶರಣಿಯರು ಏನ್ ಮಾಡ್ಯಾರೆ? ವಚನವನ್ನು ರಚಿಸ್ಯಾರೆ. ಸುಮಾರು 5 ಜನ ಶರಣೆಯರು 100ಕ್ಕಿಂತಲೂ ಹೆಚ್ಚು ವಚನಗಳನ್ನು ಬರ್ದಾರ. ಒಬ್ಬೊಬ್ಬರು ಒಂದೇ ವೇದಿಕೆಯಲ್ಲಿ ಎಲ್ಲರೂ ಒಬ್ರು ಇಬ್ಬರು ಇಂತಹ ಕವಿತರು ಸಿಗೋದು ಇವತ್ತು. ಆದ್ರೆ ಒಂದೇ ವೇದಿಕೆಯಲ್ಲಿ 33 ಜನ ಶರಣೀಯರು ಸಿಗ್ತಾ ಇದ್ರೆ ಅಲ್ಲಿ ವಚನ ರಚಿಸ್ತಾ ಇದ್ದಾರೆ. ನುಡಿದಂತೆ ನಡೆದಿದ್ದಾರೆ. ನಡೆ ನುಡಿ ಅವ್ರು ಎಲ್ಲವೂ ಒಂದಾಗಿದ್ದು. ಯಾಕೆ ಅವ್ರಿಗೆ ಶರಣರು ಅಂತೀವ ಅಂತಂದ್ರ ಅವ್ರು ಹೆಂಗ ನುಡಿದಿರ್ತಾರ ಹಂಗ ನಡೆದಾರ. ನಮಗ್ ಹೆಂಗಾಗ್ಯಾವ? ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ವಿಚಾರಿಸದೊಡೇನು ಉರುಳಿಲ್ಲವಯ್ಯ. ನಮ್ದು ನುಡಿ ಒಂದಾಗ್ಯದ, ನಡೆ ಒಂದಾಗ್ಯದ. ಏನೋ ಎಲ್ಲಿದ್ರೆ ಆಗತ್ತೆ. ಬರೀ ವೇದಿಕೆಯಲ್ಲಿ ಮಾತನಾಡ್ತೀವಿ, ದೊಡ್ಡ ದೊಡ್ಡ ಮಾತು ಹೇಳ್ತಿದ್ವಿ ನಾವ್ ಇವತ್ತೆಲ್ಲ. ನನ್ನಿಂದ ಹಿಡ್ದಾನೆ ಅಪ್ಪ ಬಸವಣ್ಣ ಮಾಡಿದ, ನೀ ಏನ್ ಮಾಡಿದೆ ಅಪ್ಪ ಅಂತ. ಅವನವರ ಇವನಾರವ ಅಂತ ಅಂದ್ರು ಅಂತ ಹೇಳ್ತೀವಿ ನಾವು ಅಂತೆ. ನೀನು ಇಷ್ಟೆಲ್ಲ ಮಾತಾಡಿದಂಥವ್ರು ನಾವು, ನನ್ನ ಮನೆಯನ್ನು ಒಬ್ಬ ಮಗ ಅಥವಾ ಮಗಳು ಅನ್ಯ ಜಾತಿಯವರನ್ನ ಮದುವೆ ಆಗ್ತೀನಿ, ಸುಸಂಸ್ಕೃತವಾದಂತ ಯೋಗ್ಯವಾದಂತ ಒಬ್ಬ ಹುಡುಗನ ನಾನು ಮದುವೆ ಆಗ್ತೀನಿ ಅಂತ ನನ್ನ ಮಗ ಅಥವಾ ಮಗಳು ಅಂದ್ರೆ ನಾವು ಅದಕ್ಕೆ ಒಪ್ತೀವ? ಯಾವ ಜಾತಿಯವರು ಅಂತ ಮೊದಲು ಕೇಳ್ತೀವಿ ಅಂತ. ಇವು ನಮ್ಮವು ಅಂತ. ಇಂಥ ಬದುಕು ನಮ್ಮದದ. 12ನೇ ಶತಮಾನದೊಳಗ 900 ವರ್ಷಗಳ ಹಿಂದ ನೈತಿಕತೆಯ ನೆಲೆಗಟ್ಟಿನ ಮೇಲೆ ಬದುಕಿದಾರಲ್ಲ ಅವರು. ಅಂಥವ್ರನ್ನ, ಅಂತಹ ಶರಣರನ್ನ ನಿರ್ಮಿಸಿದಾರಲ್ಲ ಬಸವಣ್ಣವರು. ಅವರಿಗೆ ಲಿಂಗ ದೀಕ್ಷೆ ಕೊಟ್ಟು ಮಹೋನ್ನತ ಶರಣರನ್ನಾಗಿ ಮಾಡಿದ್ರಲ್ಲ. ಒಂದ್ ವೇಳೆ ಅಪ್ಪ ಬಸವಣ್ಣ ಆ ಇಷ್ಟಲಿಂಗವನ್ನು ಕೊಟ್ಟಿರ್ಲಿಲ್ಲ ಅಂದ್ರ ಆ ಇಷ್ಟಲಿಂಗ ಎಲ್ಲಿರ್ತಿತ್ತೋ ಏನೋ ಕೂಡಲ ಸಂಗಮನಿ ಬಲ್ಲ ಅಂತ. ಅಂಥ ಒಂದು 12ನೇ ಶತಮಾನದೊಳಗ ಬಿದ್ದಂಥವರನ್ನ, ಹಿಂದುಳಿದಂಥವರನ್ನ ಕಟ್ಟಿಕೊಂಡು ಅವರಿಗೆ ಸಮಾಜದಲ್ಲಿ ಆಗುತ್ತಿರುವಂತಹ ಎಲ್ಲ ಸಮಾಜದ ವಿರೋಧಗಳನ್ನ ಎದುರಿಸಿದರು. ಎಷ್ಟು ವಿರೋಧಗಳು ಬಂದ್ರು, ಎಷ್ಟು ತ್ರಾಸ ಕೊಟ್ರು ಅನ್ನೋದು ತಮಗೆಲ್ಲ ಇತಿಹಾಸ ಗೊತ್ತಾಗ್ತಾ ಇದೆ. ನೋಡಿ, ಓದಿರಿ, ನೀವೆಲ್ಲ ಅಭ್ಯಾಸ ಮಾಡಿ. ನನಗಿಂತ ಹೆಚ್ಚು ತಿಳ್ಕೊಂಡವ್ರು ತಾವಿದಿರಿ ಅಂತ. ಹೀಗಾಗಿ ಹಾಗೆ ಮಾಡಿದಕ್ಕೆ ಅವ್ರನ್ನ ಕಲ್ಯಾಣದಿಂದ ಬಿಟ್ಟು ಓಡಿಸಿದ್ರಲ್ಲ. ಹಂಗ ಮಾಡಿದವರು ಅವ್ರ ಅನುಯಾಯಿಗಳಿಗೆ ಎಳೆ ಊಟ ಶಿಕ್ಷೆ ಕೊಟ್ರಲ್ಲ. ಅಂತ ಅವಾಗನ ಇಂಥವೆಲ್ಲ ಎದುರಿಸಿದ್ರು ಅವರು. ಬಸವಣ್ಣ ಆ ಅನುಭವ ಮಂಟಪ ಹಿಂದೆ ಸ್ಥಾಪಿಸಿ ಅಲ್ಲಿ 1 ಲಕ್ಷ ಮೇಲೆ ಎಷ್ಟೋ ಶರಣರು ಕೂಡಿಸಿ ಅವ್ರು ನಿತ್ಯ ದಾಸೋಹ ಮಾಡ್ತಾ ಇದ್ರಲ್ಲ. ಅದನ್ನ ತಂದು ಬಿಜ್ಜಳ ರಾಜನಿಗೆ ಹೇಳ್ತಾರ ಒಬ್ರು, ನಿಮ್ಮ ಹಣಕಾಸು ಮಂತ್ರಿ, ಪ್ರಧಾನ ಮಂತ್ರಿ ಆಗಿದ್ದಂತ
ಏ ಬಸವಣ್ಣ ಹಿಂಗೆಲ್ಲ ನಿಮ್ಮ ಬೊಕ್ಕಸದ ಹಣವನ್ನು ಹಾಳು ಮಾಡ್ತಾನ, ಹಿಂಗೆಲ್ಲ ಅನುಭವ ಮಂಟಪ ಸ್ಥಾಪಿಸಿ ಇಷ್ಟು ಮಂದಿಗೆ ದಾಸೋಹ ಮಾಡಿ ಅವ ಎಲ್ಲಿಂದ ತರ್ತಾನ ಅವನ ಅಂತ. ಅವಾಗ ಪಿಜ್ಜಳ ಬಸವಣ್ಣ ಕರೆಸಿ, ನಿನ್ ಮೇಲೆ ಇಂಥ ಒಂದು ಅಪವಾದ ಬಂದದಲ್ಲಪ್ಪ ಬಸವಣ್ಣ ಅಂದಾಗ, ಅವಾಗ ಬಸವಣ್ಣ ತನ್ನ ತಲೆ ಮೇಲಿದ್ದಂತಹ ಕಿರೀಟವನ್ನು ಕೆಳಗಿಟ್ಟು, ನನಗ ನಿನಗ ಹಂಗ ಬೇಕಾಗಿಲ್ಲ, ನನ್ನ ಮನೆ ಮುಂದನ ಬೇಕಾದಂತ ಹಳ್ಳನ ಹರಿದದ ಪ್ರಸಾದ ಹಳ್ಳ, ಈಗ ತಗೋ ಅಂತ ಹೇಳಿ ಅವ್ರಿಗೆ ತನ್ನ ಒಂದು ಆ ಪದವಿಯನ್ನು ಬಿಟ್ಟು ಹೋದ್ರು. ಇವತ್ತು ನಾವೇನ್ ನೋಡ್ತೀವಿ, ಎಂತ ಹಗರಣಗಳು, ಎಷ್ಟೇ ಹಗರಣಗಳು ಬಂದ್ರು ಕೂಡ ನಾನು ಬಗ್ಗುದಿಲ್ಲ, ನಾನು ಜಗ್ಗುದಿಲ್ಲ, ನಾನು ರಾಜೀನಾಮೆ ಕೊಡುದಿಲ್ಲ ಅಂತ ಎಲ್ಲರೂ, ಇವತ್ತು ಒಬ್ಬರೇ ಅಲ್ಲ, ಇವತ್ತು ಒಬ್ಬರ ಬಗ್ಗೆ ಹೇಳುದಿಲ್ಲ ನಾನು, ಎಲ್ಲಾ ಪಕ್ಷದವರು ಕೂಡ ಎಲ್ಲರೂ ಅದನ್ನೇ ಮಾಡ್ತಾ ಇದ್ದಾರೆ. ಆದ್ರ ಅವತ್ತು ಬರೇ ಒಂದು ಮಾತು ಹಿಂಗ್ ಯಾರೋ ಅಂದಾರೆ, ನಿನ್ನ ಮೇಲೆ ಅಪವಾದ ಬಂದದಂತ ಹೇಳಿದ್ರು ಹಂಗ್ ಕಿರೀಟ ಇಟ್ಟು ತನ್ನ ಪದವಿಯನ್ನು ತ್ಯಜಿಸಿ ಹೋದಂಥವ್ರು ಎಂಥ ನೈತಿಕತೆ ಉಳ್ಳಂಥವ್ರು ಅಪ್ಪ ಬಸವಣ್ಣ. ಆದ್ರ ಆ ಬಸವಣ್ಣನವರು, ಅಂತ ಅಪ್ಪ ಬಸವಣ್ಣವರು ಎಲ್ಲ ಕರ್ಕೊಂಡು ಹೋದಲ್ಲ, ಅವ್ರ ನಂತರ ಬಸವಣ್ಣನವ್ರ ನಂತರ ಅವ್ರು ಮಾಡಿದಂತಹ ಒಂದು ಕಾರ್ಯವನ್ನು ಮುಂದುವರಿಸಿಕೊಂಡು ಯಾರು ಹೋಗ್ಲಿಲ್ಲ ಅಂತಂದ್ರೆ ಬಹಳ ಒಂದು ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದ. ಅದರಲ್ಲಿಯೂ ಮಹಿಳೆಯರಿಗೆ ಲಿಂಗ ದೀಕ್ಷೆ ಕೊಟ್ಟು ಅವ್ರನ್ನ ಶಿವಾನುಭವಿಯನ್ನಾಗಿ ಮಾಡಿ, ಮಹಾಶರಣೆಯನ್ನಾಗಿ ಮಾಡಿ, ದೇವತ್ವವನ್ನು ಕಲ್ಪಿಸಿಕೊಟ್ಟಿರಲ್ಲ, ಅಂತ ಒಂದು ಕಾರ್ಯ ಆ ಬಸವಣ್ಣವ್ರ ನಂತರ ಮತ್ತೆ ಯಾರು ಮಾಡಿಲ್ಲ ಅಂತಂದ್ರೆ ಸ್ವಲ್ಪ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಅಂತ ನನಗನಿಸ್ತದ.